ನಮಸ್ಕಾರ ಗೆಳೆಯರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಈಗ ಭೀಕರ ಯುದ್ಧ ಶುರುವಾಗಿದೆ. ಇದು ಕೇವಲ ಒಂದು ಸಣ್ಣ ಪುಟ್ಟ ಗಲಾಟೆ ಅಲ್ಲ. ಒಂದ್ ಕಡೆ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ಇನ್ನೊಂದ್ ಕಡೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. UAE, ಕತಾರ್, ಸೌದಿ ಅರೇಬಿಯಾ ಅಥವಾ ಓಮನ್ ಆಗಿರಲಿ, ಎಲ್ಲೆಲ್ಲಿ ಅಮೆರಿಕದ ಮಿಲಿಟರಿ ನೆಲೆಗಳಿವೆಯೋ ಅಲ್ಲೆಲ್ಲ ಇರಾನ್ ತನ್ನ ಕ್ಷಿಪಣಿಗಳನ್ನ ಗುರಿಯಾಗಿಸಿದೆ. ಹಾಗೂ ಈ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ಹಿಜ್ಬುಲ್ಲಾ ಮತ್ತು ಹೂತಿ ಬಂಡುಕೋರರು ಮಾಡ್ತಾ ಇದ್ದಾರೆ. ಆದರೆ ಗೆಳೆಯರೆ, ಈ ಎಲ್ಲ ವಿನಾಶದ ನಡುವೆ ಇಡೀ ಪ್ರಪಂಚದ ಕಣ್ಣು ಈಗ ಒಂದು ಹೊಸ ತಂತ್ರಜ್ಞಾನದ ಮೇಲೆ ನೆಟ್ಟಿದೆ. ಹಾಗೂ ಇದು ನಾವು ಸ್ಟಾರ್ ವಾರ್ಸ್ ಸಿನಿಮಾಗಳಲ್ಲಿ ನೋಡಿದಂತಹ ತಂತ್ರಜ್ಞಾನವಾಗಿದ್ದು ಈಗ ನೇರವಾಗಿ ಯುದ್ಧ ಭೂಮಿಗೆ ಇಳಿದಿದೆ. ಗೆಳೆಯರೆ, ನಾವಿವತ್ತು ಮಾತನಾಡ್ತಾ ಇರುವುದು ಐರನ್ ಬೀಮ್ನ ಬಗ್ಗೆ. ಹೌದು, ಇದು ಎಂತಹ ಲೇಸರ್ ಅಂದರೆ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲೇ ಶತ್ರುಗಳ ಕ್ಷಿಪಣಿಯನ್ನು ಸುಟ್ಟು ಬೂದಿ ಮಾಡಬಲ್ಲದು. ಹಾಗಾದರೆ ಗೆಳೆಯರು, ಇವತ್ತಿನ ಈ ವಿಡಿಯೋದಲ್ಲಿ ಇಸ್ರೇಲ್ನ ಈ ಲೇಸರ್ ತಂತ್ರಜ್ಞಾನ ನಿಜಕ್ಕೂ ಯುದ್ಧದ ದಿಕ್ಕನ್ನು ಬದಲಾಯಿಸಬಲ್ಲದ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಗೆಳೆಯರು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಲ್ಲಿ ಇಸ್ರೇಲ್ನ ಹೊಸ ಲೇಸರ್ ಗನ್ ಹಿಜ್ಬುಲ್ಲಾದ ರಾಕೆಟ್ಗಳನ್ನು ಗಾಳಿಯಲ್ಲಿ ಸುಟ್ಟು ಹಾಕ್ತಾ ಇದೆಯಾ ಅಂತ ಜನ ನಂಬಿದ್ರು. ಆದರೆ ಅಸಲಿಗೆ ಆ ವಿಡಿಯೋ ಲೇಸರ್ ದಾಳಿಯದೇ ಆಗಿರಲಿಲ್ಲ. ಆದರೂ ಆ ವಿಡಿಯೋ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದೆ. ಅದು ಏನಂದರೆ, ಜಗತ್ತು ಈಗ ಐರನ್ ಡೋಮ್ ನಂತರ ಐರನ್ ಬೀಮನ್ನು ನೋಡುವುದಕ್ಕಾಗಿ ಕಾತುರದಿಂದ ಕಾಯ್ತಾ ಇದೆ ಅಂತ. ದಶಕಗಳಿಂದ ಅಮೆರಿಕ ಮತ್ತು ಇಸ್ರೇಲ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾ ಇದ್ದವು. ಆದರೆ 2026ರಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ, ಇದನ್ನು ಹಿಂದೆಂದು ನೋಡಿರಲಿಲ್ಲ. ಈಗ ಈ ಲೇಸರ್ ಮಷಿನ್ ಕೇವಲ ದೊಡ್ಡ ಲ್ಯಾಬ್ಗಳಲ್ಲಿ ಅಷ್ಟೇ ಅಲ್ಲ, ಟ್ರಕ್ನ ಹಿಂದೆ ಇಟ್ಕೊಂಡು ಗಡಿಗಳಲ್ಲಿಯೂ ನ್ಯೂಸ್ನೇ ಮಾಡಲಾಗ್ತಾ ಇದೆ. ಗೆಳೆಯರೆ, ನಾವು ಇಸ್ರೇಲ್ನ ಸುರಕ್ಷತೆಯ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಾಗುವುದು ಐರನ್ ಡೋಮ್. ಆದರೆ ಈ ಐರನ್ ಡೋಮ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಅದು ಏನಪ್ಪಾ ಅಂತಂದರೆ ಹಣ. ಹೌದು, ಐರನ್ ಡೋಮ್ನ ಒಂದು ಕ್ಷಿಪಣಿಯನ್ನು ಹಾರಿಸುವುದಕ್ಕಾಗಿ ಸುಮಾರು 40,000ದಿಂದ ಹಿಡಿದು $50,000 ಅಂದರೆ ಸುಮಾರು 30ರಿಂದ 40 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಈ ಕಡೆ ಹಮಾಸ್ ಅಥವಾ ಇರಾನ್ ಕೇವಲ $200 ಅಗ್ಗದ ಡ್ರೋನ್ ಕಳಿಸಿದ್ರೆ ಅದನ್ನು ಹೊಡೆದುಳಿಸುವುದಕ್ಕಾಗಿ ಇಸ್ರೇಲ್ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಬೇಕಾಗ್ತದೆ. ಹಾಗೂ ಇದು ಇಸ್ರೇಲ್ಗೆ ದೊಡ್ಡ ನಷ್ಟದ ವ್ಯಾಪಾರವಾಗಿತ್ತು. ಆದ್ರೆ ಗೆಳೆಯರೆ, ಇಲ್ಲಿಗೆಯೇ ಐರನ್ ಬೀಮ್ ಎಂಟ್ರಿ ಕೊಡ್ತದೆ. ಐರನ್ ಬೀಮ್ನಿಂದ ಒಂದು ಲೇಸರ್ ಶಾಟ್ ಫೈರ್ ಮಾಡುವುದಕ್ಕಾಗಿ ತಗುಲುವ ವೆಚ್ಚ ಕೇವಲ $2ರಿಂದ $5 ಅಷ್ಟೇ. ಅಂದರೆ ನೀವು ಒಂದು ಕಪ್ ಕಾಫಿ ಅಥವಾ ಟೀ ಕುಡಿಯುವ ಖರ್ಚಿನಲ್ಲಿ ಶತ್ರುಗಳ ಕ್ಷಿಪಣಿ ಅಥವಾ ಡ್ರೋನ್ ಅನ್ನ ಉರುಳಿಸಬಹುದು. ಗೆಳೆಯರು, ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆ ಕೇವಲ ಒಂದು ಲೇಯರ್ ಅಲ್ಲಿ ಕೆಲಸ ಮಾಡಲ್ಲ, ಅದು 3 ಹಂತಗಳಲ್ಲಿ ಅಂದ್ರೆ 3 ಲೇಯರ್ಗಳಲ್ಲಿ ಕೆಲಸ ಮಾಡ್ತದೆ. ಸೊ ಅವುಗಳು ಯಾವುದು ಅಂತ ಈಗ ನೋಡೋಣ. ಮೊದಲನೇದಾಗಿ ಐರನ್ ಡೋಮ್. ಇದು ಕಡಿಮೆ ದೂರದ ರಾಕೆಟ್ಗಳನ್ನು ತಡೆಯುವುದಕ್ಕಾಗಿ ಬಳಸಲಾಗುತ್ತದೆ. ಎರಡನೇದಾಗಿ ಡೇವಿಡ್ ಸ್ಲಿಂಗ್ಸ್. ಇದು ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳನ್ನು ಹೊಡೆದುಳಿಸುವುದಕ್ಕಾಗಿ ಬಳಸಲಾಗ್ತದೆ. ಮೂರನೇದಾಗಿ ಆರೋ. ಇದು ಬಹಳ ದೂರದಿಂದ ಬರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡೆಯುವುದಕ್ಕಾಗಿ ಬಳಸಲಾಗ್ತದೆ. ಹಾಗೂ ಈಗ ಈ ಕುಟುಂಬಕ್ಕೆ ಅತ್ಯಂತ ಕಿರಿಯ ಆದರೆ ಅತ್ಯಂತ ವೇಗವಾದ ಸದಸ್ಯನ ಸೇರ್ಪಡೆಯಾಗಿದೆ. ಹಾಗೂ ಅದೇ ಐರನ್ ಬೀಮ್. ಇಸ್ರೇಲ್ನ ರಾಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅನ್ನೋ ಕಂಪನಿ ಇದನ್ನ ತಯಾರಿಸಿದೆ. ಹಾಗೂ ಇದು ಕೇಳಲು ಸೈನ್ಸ್ ಫಿಕ್ಷನ್ ಕಥೆಯಂತೆ ಅನಿಸ್ಬೋದು, ಆದರೆ ಇದುವೇ ಸತ್ಯ. ಹಾಗೇನೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಇದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಸೊ ನೋಡಿ ಗೆಳೆಯರೆ, ಇದು ಹೇಗೆ ಕೆಲಸ ಮಾಡತ್ತೆ ಅಂತ ಸರಳವಾಗಿ ಹೇಳಬೇಕಂದ್ರೆ, ಇದೊಂದು ಹೈ ಪವರ್ ಲೇಸರ್ ಕಿರಣ. ಇದನ್ನ ಶತ್ರುವಿನ ರಾಕೆಟ್ ಅಥವಾ ಡ್ರೋನ್ ಮೇಲೆ ಫೋಕಸ್ ಮಾಡಲಾಗ್ತದೆ. ಈ ಕಿರಣ ಎಷ್ಟು ಬಿಸಿಯಾಗಿರ್ತದೆ ಅಂದ್ರೆ ಅದು ರಾಕೆಟ್ನ ಹೊರಭಾಗವನ್ನು ಕರಗಿಸಿ ಅದರೊಳಗಿನ ಮದ್ದು ಗುಂಡುಗಳನ್ನು ಗಾಳಿಯಲ್ಲಿ ಸ್ಫೋಟಿಸುತ್ತದೆ. ಹಾಗೆಯೇ ಇದರಲ್ಲಿ ಹಲವು ವಿಧಗಳಿವೆ. ಮೊದಲನೇದಾಗಿ ಲೈಟ್ ಬೀಮ್. ಇದೊಂದು 10 ಕಿಲೋವ್ಯಾಟ್ ಸಾಮರ್ಥ್ಯದ ಚಿಕ್ಕ ಲೇಸರ್. ಎರಡನೇದಾಗಿ ಐರನ್ ಬೀಮ್ ಎಂ. ಇದು 50 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಆಗಿದ್ದು ಇದನ್ನು ವಾಹನಗಳ ಮೇಲೂ ಅಳವಡಿಸಬಹುದು. ಮೂರನೇದಾಗಿ ಐರನ್ ಬೀಮ್ 450. ಇದು 450 mm ಲೆನ್ಸ್ ಹೊಂದಿದ್ದು ತುಂಬಾ ನಿಖರವಾಗಿ ಗುರಿ ಇಡಬಲ್ಲದು. ಹಾಗಾದ್ರೆ ಇದಕ್ಕೆ ಸೋಲೆ ಇಲ್ವಾ? ಇದರ ಮಿತಿಗಳೇನು? ಗೆಳೆಯರೆ, ಕೇಳುವುದಕ್ಕಾಗಿ ಇದು ತುಂಬಾ ಅದ್ಭುತವಾಗಿದೆ ನಿಜ, ಆದರೆ ಲೇಸರ್ ತಂತ್ರಜ್ಞಾನಕ್ಕೂ ಕೆಲವು ಗಂಭೀರ ಸವಾಲುಗಳಿವೆ. ಮೊದಲನೆಯದಾಗಿ ಹವಾಮಾನದ ಸಮಸ್ಯೆ. ಆಕಾಶದಲ್ಲಿ ಧೂಳು ದಟ್ಟವಾದ ಮಂಜು ಅಥವಾ ಭಾರಿ ಮಳೆ ಇದ್ರೆ ಲೇಸರ್ ಕಿರಣದ ಶಕ್ತಿ ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಟಾರ್ಚ್ ಲೈಟ್ ಹೇಗೆ ಮಂಜಿನಲ್ಲಿ ಮುಸುಕಾಗುತ್ತದೆಯೋ ಹಾಗೆ ಲೇಸರ್ ಕೂಡ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಎರಡನೇದಾಗಿ ಲೈನ್ ಆಫ್ ಸೈಟ್. ಲೇಸರ್ ಕಿರಣಗಳು ನೇರವಾಗಿ ಚಲಿಸುತ್ತವೆ, ಅವು ಬಳುಕುವುದಿಲ್ಲ. ಹಾಗಾಗಿ ಮಧ್ಯದಲ್ಲಿ ಗುಡ್ಡಗಳು ಅಥವಾ ಎತ್ತರದ ಕಟ್ಟಡಗಳು ಬಂದ್ರೆ ಲೇಸರ್ ಕೆಲಸ ಮಾಡೋದಿಲ್ಲ. ಟಾರ್ಗೆಟ್ ಅದಕ್ಕೆ ನೇರವಾಗಿ ಕಾಣಿಸಬೇಕು. ಮೂರನೇದಾಗಿ ಸಮಯದ ಮಿತಿ. ಐರನ್ ಡೋಮ್ ಕ್ಷಿಪಣಿಯನ್ನು ಹಾರಿಸಿ ಮರೆತು ಬಿಡಬಹುದು, ಆದರೆ ಲೇಸರ್ ಹಾಗಲ್ಲ. ಟಾರ್ಗೆಟ್ ನಾಶವಾಗುವವರೆಗೂ ಲೇಸರ್ ಅದರ ಮೇಲೆಯೇ ಬೀಳ್ತಾ ಇರಬೇಕು. ಅದಕ್ಕಾಗಿ ಇದಕ್ಕೆ ಕೆಲವು ಸೆಕೆಂಡ್ಗಳು ಬೇಕಾಗ್ತವೆ.
ಒಂದೇ ಬಾರಿ 100 ರಾಕೆಟ್ಗಳು ಬಂದ್ರೆ ಒಂಟಿ ಲೇಸರ್ ವಿಫಲವಾಗಬಹುದು. 4ನೇದಾಗಿ ರೇಂಜ್. ಗೆಳೆಯರೆ, ಸದ್ಯಕ್ಕೆ ಇದರ ಸಾಮರ್ಥ್ಯ 10 ಕಿಲೋಮೀಟರ್ ಮಾತ್ರ ಇದೆ. ಆದರೆ ಇಲ್ಲಿ ಇರಾನ್ನ ಶಾಹಿದ್ ಡ್ರೋನ್ಗಳು 2000 ಕಿಲೋಮೀಟರ್ ದೂರದಿಂದ ಹಾರಿ ಬರ್ತಾವೆ. ಹಾಗಾಗಿ ಆ ಡ್ರೋನ್ಗಳು ಇಸ್ರೇಲ್ನ ಹತ್ತಿರಕ್ಕೆ ಬರುವವರೆಗೂ ಲೇಸರ್ ಏನು ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಗೆಳೆಯರೆ, ಇವತ್ತಿಗೆ ಇರಾನ್ ಮತ್ತು ಅದರ ಮಿತ್ರರು ಡ್ರೋನ್ ಸ್ವಾಮ್ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಒಟ್ಟಿಗೆ 100 ಅಗ್ಗದ ಡ್ರೋನ್ಗಳನ್ನ ಕಳಿಸುವುದು. ಇಷ್ಟೊಂದು ಟಾರ್ಗೆಟ್ಗಳನ್ನ ನೋಡಿ ಐರನ್ ಡೋಮ್ ಕೂಡ ಗೊಂದಲಕ್ಕೀಡಾಗಬಹುದು ಅಥವಾ ಅದರ ಕ್ಷಿಪಣಿಗಳು ಖಾಲಿ ಆಗಬಹುದು. ಸೊ ಅದಕ್ಕಾಗಿ ಇಲ್ಲಿ ಐರನ್ ಬೀಮ್ ರಕ್ಷಕನಾಗಿ ನಿಲ್ತದೆ. ಇದಕ್ಕೆ ಗುಂಡುಗಳು ಬೇಕೇ ಇಲ್ಲ. ಕರೆಂಟ್ ಇರುವವರೆಗೆ ಇದು ನಡೆಯುತ್ತಲೇ ಇರ್ತದೆ ಹಾಗೂ ಇದು ಎಂದಿಗೂ ಖಾಲಿನೇ ಆಗುವುದಿಲ್ಲ. ಗೆಳೆಯರೆ, ಇಸ್ರೇಲ್ ಈಗ ಎಲ್ಬಿಟ್ ಸಿಸ್ಟಮ್ ಜೊತೆ ಸೇರಿ ಈ ಲೇಸರ್ ಅನ್ನ ವಿಮಾನಗಳಲ್ಲಿ ಅಳವಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ಒಂದ್ ವೇಳೆ ಹೀಗಾದರೆ ಆಕಾಶದಿಂದ ಕೆಳಗೆ ಲೇಸರ್ ಹಾಯಿಸಬಹುದು. ಆಗ ಬೆಟ್ಟಗಳು ಅಥವಾ ಕಟ್ಟಡಗಳ ಅಡೆತಡೆ ಇರುವುದೇ ಇಲ್ಲ. ಗೆಳೆಯರೆ, ಇಲ್ಲಿ ಅಸಲಿ ವಿಷಯವೇನೆಂದ್ರೆ ಇದು ಕೇವಲ ಇಸ್ರೇಲ್ ರಕ್ಷಣೆಯ ವಿಷಯವಲ್ಲ, ಇದು ಜಾಗತಿಕ ಶಸ್ತ್ರಾಸ್ತ್ರ ಪೈಪೋಟಿ. ಅಮೆರಿಕ ಕೂಡ ತನ್ನದೇ ಆದ ಲೇಸರ್ ಗನ್ಗಳನ್ನು ತಯಾರಿಸುತ್ತಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕ್ಷಿಪಣಿಗಳು ಅಗ್ಗವಾಗುತ್ತವೆ ಮತ್ತು ಅವುಗಳನ್ನು ತಡೆಯೋದು ದುಬಾರಿ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತು. ಇರಾನ್ ತನ್ನ ಗುಲಾಮರಾದ ಹಿಜ್ಬುಲ್ಲಾ ಮತ್ತು ಹೂತಿಗಳ ಮೂಲಕ ಇಸ್ರೇಲ್ನ ಆರ್ಥಿಕತೆಯನ್ನು ಹಾಳು ಮಾಡುವುದಕ್ಕಾಗಿ ನೋಡ್ತಾ ಇದೆ. ಇಲ್ಲಿ ಇಸ್ರೇಲ್ ಒಂದು ರಾಕೆಟ್ ಅನ್ನು ತಡೆಯುವುದಕ್ಕಾಗಿ $50,000 ಖರ್ಚು ಮಾಡ್ತಾ ಇದ್ರೆ ಅದು ಆರ್ಥಿಕವಾಗಿ ಸೋತು ಹೋಗ್ತದೆ. ಡಿಸೆಂಬರ್ 2025 ವೇಳೆಗೆ ಇಸ್ರೇಲ್ ಸೇನೆ IDF ಈ ಸಿಸ್ಟಮ್ ಅನ್ನು ನಿಯೋಜಿಸಿದಾಗ ಇದು ಜಗತ್ತಿನ ಮೊದಲ ಕಾರ್ಯಾಚರಣೆಯ ಲೇಸರ್ ಡಿಫೆನ್ಸ್ ಸಿಸ್ಟಮ್ ಆಗಿ ಇತಿಹಾಸವನ್ನ ನಿರ್ಮಿಸಿತ್ತು. ಮೇ 2025 ಪರೀಕ್ಷೆಯಲ್ಲಿ ಇದು 100 ರೂಪಾಯಿಗಳನ್ನ ಗಾಳಿಯಲ್ಲೇ ಹೊಡೆದುಳಿಸಿತ್ತು. ಒಟ್ಟಾರೆಯಾಗಿ ಹೇಳುವುದಾದರೆ ಮೊದಲ ವಿಶ್ವ ಯುದ್ಧದಲ್ಲಿ ಟ್ಯಾಂಕುಗಳು ಬಂದಾಗ ಹೇಗಿತ್ತು, ಇವತ್ತಿಗೆ ಲೇಸರ್ ಗನ್ಗಳು ಹಾಗೆ ಇವೆ. ಆಗ ಟ್ಯಾಂಕುಗಳಲ್ಲೂ ಸಮಸ್ಯೆಗಳಿದ್ದವು, ಆದರೆ ಈಗ ಅವು ಯುದ್ಧದ ರೀತಿಯನ್ನೇ ಬದಲಿಸಿದ್ದಾವೆ. ಗೆಳೆಯರೆ, ಪ್ರಸ್ತುತ ಇಸ್ರೇಲ್ನ ಐರನ್ ಬೀಮ್ ಈಗಲೇ ಐರನ್ ಡೋಮ್ ಜಾಗವನ್ನ ಪೂರ್ತಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದಿಲ್ಲದೆ ಇಸ್ರೇಲ್ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ಅನ್ನುವಂತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಈ ಯುದ್ಧ ಕೇವಲ ಭೂಮಿಗಾಗಿ ಅಲ್ಲ, ಇದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಮೇಲಾಟವಾಗಿದೆ. ಹಾಗೆಯೇ ಗೆಳೆಯರೆ, ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಕ್ಷಿಪಣಿಗಳು ಸಂಪೂರ್ಣವಾಗಿ ಇಲ್ಲವಾಗಿ ಕೇವಲ ಲೇಸರ್ ಮೂಲಕ ಯುದ್ಧಗಳು ನಡೆಯಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.